ನಮಸ್ತೆ ಸ್ನೇಹಿತರೆ, ಸುಮಿತ್ರಾ ತನಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಇಂದು ನಿಮಗೆ ಚಂದ್ರಮೌಳೇಶ್ವರ ದೇವಸ್ಥಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದೇನೆ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಚಂದ್ರಮೌಳೇಶ್ವರ ದೇವಾಲಯವು ಕರ್ನಾಟಕದ ಹುಬ್ಬಳ್ಳಿ ಧಾರವಾಡ ನಗರಗಳ ಮಧ್ಯದಲ್ಲಿರುವ ಉಣಕಲ್ ಎಂಬ ಗ್ರಾಮದಲ್ಲಿದೆ. ವಿಶೇಷವೇನೆಂದರೆ ಈ ದೇವಾಲಯದಲ್ಲಿ 2 ನಂದಿ ವಿಗ್ರಹಗಳಿವೆ. ಇಡೀ ದೇವಾಲಯ ಕೆಂಪು ಹಾಗೂ ಕಪ್ಪು ಕಲ್ಲುಗಳಿಂದ ನಿರ್ಮಾಣವಾಗಿದೆ. ದೇವಾಲಯವು ನೋಡಲು ಬಹು ಸುಂದರ ಮತ್ತು ರಮಣೀಯವಾಗಿದೆ. ದೇವಾಲಯದ ಪ್ರತಿಯೊಂದು ಬಾಗಿಲುಗಳಲ್ಲಿ ಮತ್ತು ಕಿಟಕಿಗಳಲ್ಲಿ ಸುಂದರ ಕೆತ್ತನೆಗಳನ್ನು ನೋಡಬಹುದು. ದೇವಾಲಯದ ಪ್ರವೇಶ ದ್ವಾರದ ಮೇಲೆ ದ್ವಾರಪಾಲಕರ ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ. ಇದು 11ನೇ ಶತಮಾನದ ಶಿವ ದೇವಾಲಯವಾಗಿದೆ. ಚಾಲುಕ್ಯರಿಂದ ನಿರ್ಮಾಣವಾಗಿರುವ ಇದು ಚಾಲುಕ್ಯ ಶೈಲಿಯಲ್ಲಿದೆ. ಈ ದೇವಾಲಯವನ್ನು ಅಮರಶಿಲ್ಪಿ ಜಕಣಾಚಾರಿ ನಿರ್ಮಿಸಿದನೆಂಬ ಐತಿಹ್ಯವಿದೆ. ಈ ದೇವಾಲಯವು ಪೂರ್ವಾಭಿಮುಖವಾಗಿದೆ. 2 ಶಿವಲಿಂಗವನ್ನು ಈ ದೇವಾಲಯದಲ್ಲಿ ನಾವು ಕಾಣಬಹುದು. ಒಟ್ಟು 5 ಗರ್ಭಗುಡಿಗಳಿದ್ದು 1 ಚತುರ್ಮುಖ ಶಿವಲಿಂಗವಿದೆ. ಅದಕ್ಕಾಗಿ ಈ ದೇವಾಲಯವನ್ನು ಚತುರ್ಲಿಂಗೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ. ಗರ್ಭಗುಡಿಗೆ 4 ಬಾಗಿಲುಗಳನ್ನು ನಾವು ಕಾಣಬಹುದು. ಚಂದ್ರಮೌಳೇಶ್ವರ ದೇವಾಲಯವು 4 ಮುಖದ ಶಿವಲಿಂಗವಿರುವುದಕ್ಕಾಗಿ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ. ಊರಿನ ಹಿರಿಯರು ಹೇಳಿದ ಪ್ರಕಾರ ಮೊದಲು ಗರ್ಭಗುಡಿಯಲ್ಲಿ 4 ಮುಖದ ಶಿವಲಿಂಗವನ್ನು ಪೂಜೆ ಮಾಡುತ್ತಿದ್ದರಂತೆ. ಕಾಲಕ್ರಮೇಣ ಬದಲಾಯಿಸಿ ಹೊಸ ಶಿವಲಿಂಗವನ್ನು ಸ್ಥಾಪನೆ ಮಾಡಿದರಂತೆ. ಉತ್ತರ ಕರ್ನಾಟಕದ ಪ್ರಖ್ಯಾತ ದೇವಾಲಯಗಳಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನ ಅತಿ ಸುಂದರ ಮತ್ತು ಅಮೋಘವಾಗಿದೆ. ಸುಮಾರು 900 ವರ್ಷಗಳಷ್ಟು ಹಳೆಯ ಅಥವಾ ಪುರಾತನ ದೇವಾಲಯ ಇದಾಗಿದೆ. ಚಾಲುಕ್ಯರು ಈ ದೇವಾಲಯವನ್ನು ಐಹೊಳೆ ಬಾದಾಮಿಯಲ್ಲಿರುವ ದೇವಾಲಯಗಳ ಮಾದರಿಯಲ್ಲೇ ನಿರ್ಮಿಸಿದ್ದಾರೆ. ಇನ್ನುಳಿದ ಭಾಗಗಳಲ್ಲಿ ಚಾಮದಾರಿ ಮತ್ತು ರತಿ ಮನ್ವಂತರ ಶಿಲ್ಪಗಳನ್ನು ನಾವು ಕಾಣಬಹುದು. ಮುಖಮಂಟಪದ ಪೂರ್ವ ಪ್ರವೇಶ ದ್ವಾರದ ಮೇಲೆ ಸಂಗೀತಗಾರ ಮತ್ತು ನರ್ತಕಿಯರ ಹಾಗೂ ಬಳ್ಳಿಯಾಕಾರದ ಕೆತ್ತನೆಗಳನ್ನು ನಾವು ನೋಡಬಹುದು ಮತ್ತು ಜಾಲಂಧರಗಳನ್ನು ಇಲ್ಲಿ ನಾವು ಕಾಣಬಹುದು. ಅಧಿಷ್ಠಾನ ಭಾಗವು ಅಶ್ವದಳ ಹಾಗೂ ಆನೆಗಳ ಕೆತ್ತನೆಯ ಸುಂದರ ಕೆತ್ತನೆಯನ್ನು ನಾವು ಇಲ್ಲಿ ಕಾಣಬಹುದು. ದೇವಾಲಯದ ಹೊರಭಿತ್ತಿಯಲ್ಲಿ ಬ್ರಹ್ಮ ವಿಷ್ಣುವಿನ ಕೆತ್ತನೆಯನ್ನು ಕಾಣಬಹುದು. ಬೇರೆ ಬೇರೆ ದೇವತೆಗಳ ಕಲಾಕೃತಿಯನ್ನು ಕೆತ್ತನೆ ಮಾಡಲಾಗಿದೆ ಹಾಗೂ ಶಿವನ ವಿಭಿನ್ನ ರೂಪಗಳನ್ನು ನಾವು ಇಲ್ಲಿ ನೋಡಬಹುದು. ಒಟ್ಟಾರೆ ದೇವಾಲಯ ನೋಡಲು ಬಹು ಸುಂದರ ಮತ್ತು ರಮಣೀಯವಾಗಿದೆ. ಇದು ರಾಷ್ಟ್ರೀಯ ಪ್ರಾಮುಖ್ಯತೆಯ ಸ್ಮಾರಕವಾಗಿದೆ. ಪ್ರಾಚೀನ ಸ್ಮಾರಕಗಳು ಮತ್ತು ಪುರಾತತ್ವ ತಾಣಗಳ ಕಾಯ್ದೆ 1958ರ ಅಡಿಯಲ್ಲಿ ಸುರಕ್ಷಿತ ಸ್ಮಾರಕವೆಂದು ಇದನ್ನು ಘೋಷಣೆ ಮಾಡಲಾಗಿದೆ. ಇದನ್ನು ಭಾರತೀಯ ಪುರಾತತ್ವ ಸರ್ವೇಕ್ಷಣೆಯ ಧಾರವಾಡ ವೃತ್ತವು ನಿರ್ವಹಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.